ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆರ್ಎಸ್ಎಸ್ನವರು ಅಂದರೆ ಇವರು ಬ್ರಿಟಿಷರ ಏಜೆಂಟರುಗಳು ಅನ್ನುವಂಥ ಮಾತು ಎಲ್ಲಿ ಕೇಳಿದೆ ಇನ್ನೇನು ಕೇಳ್ತಿರಲ್ಲ ಒಬ್ಬೊಬ್ರು ಒಂದು ಪ್ರಶ್ನೆ ಕೇಳ್ತಾರೆ. ದಲಿತ ಶಾಸಕರು ಮತ್ತೆ ಸಚಿವರು ನಿನ್ನೆ ಸಭೆ ಸೇರಿದ್ದಾರೆ. ಅವರು ನೋಡಿ ನಾವೊಂದು ಮಾತು ಕೊಟ್ಟಿದ್ದು ಆನ್ ರಿಸರ್ವೇಷನ್ ಅದಕ್ಕೆ ಏನಾದ್ರು ಮಾಡಿ ಅವ್ರವರಲ್ಲೇ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು. ಒಳ ಮೀಸಲಿರುತ್ತೆ, ಅಲ್ಲಿ ಬೋವಿಗಳಿದ್ದಾರೆ, ಎಸ್ ಟಿ ಇದ್ದಾರೆ, ಲಂಬಾಣಿ ಇದ್ದಾರೆ, ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಕೊರ್ಷ್ ಇದ್ದಾರೆ, ಕೊರಮ ಎಲ್ಲ ಇದ್ದಾರೆ. ಆದಷ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬನ್ನಿ ಅಂತ ಹೇಳಿದ್ದೀವಿ. ಸೊ ಕೂತ್ಕೊಂಡೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ನಮಗೆ ಸಂತೋಷ ಆಗುತ್ತೆ ಸರ್. ಒಳ ಮೀಸಲಾತಿದ್ದು ನಮ್ದೇನು ಇದಿದೆ ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ನೇ ನಾವು ಬದ್ಧವಾಗಿದ್ದೀವಿ. ನಮ್ಮ ಪಾರ್ಟಿ ಏನು ನಾವು ಮ್ಯಾನಿಫೆಸ್ಟೋಲ್ಲಿ ಏನು ಮಾತಾಡಿದ್ದೀವಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಚರ್ಚೆ ಆಗ್ತಾ ಇದೆಯಾ ಸರ್? 22ಕ್ಕೆ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಅಲ್ಲಿ ದೇಶದ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಕೆಫಲ್ ಬಗ್ಗೆ ಚರ್ಚೆ ಮಾಡ್ತೀವಿ. ಅದು ಸರ್ ರಾಜ್ಯದ ಬಗ್ಗೆ ಸರ್. ರಾಜ್ಯದ ಮಂತ್ರಿಮಂಡಲ ಅಲ್ಲಿ ಚೀಫ್ ಮಿನಿಸ್ಟರ್ ಕೇಳಬೇಕು ನೀವು. ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಪ್ಪ. ಅವ್ರ ಮೀಟಿಂಗ್ ನಡೀತಾ ಇದೆ ಕಣೆಯ. ನಮ್ಮ ಜನರಲ್ ಸೆಕ್ರೆಟರಿಗಳು ಇನ್ಚಾರ್ಜು ಮುಂದಕ್ಕೆ ಏನಾಗಬೇಕು ಅಂತ ಹೇಳಿ ಮೀಟಿಂಗ್ ನಡೀತಾ ಇದೆ. ಸರ್ ಬೆಳಗ್ಗೆಯಿಂದ ಕಾಣಲಿಲ್ಲ, ಎಲ್ಲರೂ ಭೇಟಿಯಾಗಿದ್ರೆ ಯಾರನ್ನಾರು ನಿನ್ನಂತವ್ರು ಭೇಟಿ ಮಾಡ್ತಾರೆ. ನಾನು ಯಾವ ನಿಗೂಢ ಇಲ್ಲ. ನಾನು ಎಲ್ಲಿ ಹೋಗ್ಬೇಕು ಹೋಗಿದ್ದೆ, ಮನೆಯಿಂದ ಬರ್ತಾ ಇದ್ದೀನಿ, ನಿಮ್ ಭೇಟಿ ಮಾಡಕ್ಕೆ ಬಂದಿದ್ದೀನಿ. ತುಂಬಾ ಖುಷಿಯಾಗಿದ್ದೀರಿ ಸರ್. ಸರ್ 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 ಇದೊಂದು ಕನ್ಫ್ಯೂಸ್. ನೀವು ಅವಾಗ ಹೇಳಿದ 27-28 ಇಲ್ಲಿ DCC ಸಭೆ ಇದೆ ಅಂತ ಹೇಳಿದ್ರೆ DCC ಪ್ರೆಸಿಡೆಂಟ್ ಅಹಮದಾಬಾದ್ ಹೇಳಿದ್ರೆ ಅದೊಂದು ಡೇಟ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. 7-8ನೇ ತಾರೀಕು ಏಪ್ರಿಲ್ ಅಹಮದಾಬಾದಲ್ಲಿ ACCA ಸಭೆ. ಅದು ಓಕೆ ಸರ್. ಇದು 27 ಬೇಕಾದ್ರೆ ಡೇಟ್ ಹೇಳ್ತೀನಿ. ಫೋನ್ ಇಪ್ಪತ್ತೇಳು 27ರಂದು ACC ನೂತನ ಕೇಂದ್ರ ಕಚೇರಿಯಲ್ಲಿ ಎಲ್ಲರಿಗೂ ನೋಟಿಸು ಕಳಿಸ್ಬಿಟ್ಟಿದ್ದೆ ನಾನು. ಇಂದಿರಾ ಭವನ ACC ಕಚೇರಿ 90A ಕೋಟ್ಲಾ ಮಾರ್ಗ್ ನವದೆಹಲಿ. ಇಲ್ಲಿ ಮೀಟಿಂಗು ನಾನು ಆಗಲೇ ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟಿದ್ದೀನಿ. ಏನೋ ನೀವೆಲ್ಲ ಇಷ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ. ಅಜೆಂಡಾ ಅಲ್ಲಿ ಹೇಳ್ತಾರೆ, ನಮ್ಗೆ ಹೇಳ್ತಾರಾ? ಪಕ್ಷದ ಸಂಘಟನೆ ವಿಚಾರಕ್ಕೆ ಮುಂದಕ್ಕೆ ಯಾವ ದೃಷ್ಟಿಲಿ ಹೋಗಬೇಕು, 2028 ಹೆಂಗೆ ಗೆಲ್ಲಬೇಕು, 2029 ಹೆಂಗೆ ಗೆಲ್ಲಬೇಕು ಅಂತ ನಾವು ಲೆಕ್ಕಾಚಾರ ಹಾಕ್ತೀವಿ.